ಹಲೋ ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಗ್ಗಾಲಿನ ತೇರು ಹೇಗೆ ಮುನ್ನಡೆಯಲು ಸಾಧ್ಯವಿಲ್ಲವೋ ಹಾಗೆ ಮಾನವನ ಪ್ರಯತ್ನವಿಲ್ಲದೆ ಬರೀ ಅದೃಷ್ಟ ಹಾಗೂ ದೈವ ಕೃಪೆಯಿಂದ ಯಾವ ಕೆಲಸವೂ ಫಲ ಸಿಗದು ಅನ್ನೋ ನುಡಿಮುತ್ತಿನಂತೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ನಮ್ಮ ಪ್ರಯತ್ನವಿರಲಿ, ಬರೀ ಅದೃಷ್ಟವನ್ನೇ ನಂಬೋದು ಬೇಡ ಅಂತ ಹೇಳ್ತಾ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮನ ಶುರು ಮಾಡೋಣ. ಕ್ರಿಸ್ಮಸ್, ನ್ಯೂ ಇಯರ್, ಸಂಕ್ರಾಂತಿ ಅಬ್ಬಬ್ಬಾ ಎಷ್ಟು ಫೆಸ್ಟಿವಲ್ಸ್, ಎಷ್ಟು ಸೆಲೆಬ್ರೇಷನ್ಸ್. ನಿಮ್ಮ ಈ ಸೆಲೆಬ್ರೇಷನ್ಸ್ ಅಲ್ಲಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟೀಸ್ ಬಂದು ಅಡುಗೆ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮ ಸೆಲೆಬ್ರೇಷನ್ಸ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮದಲ್ಲಿ ಹಿರಿತೆರೆ ಹಾಗೂ ಕಿರುತೆರೆ ಕಲಾವಿದರು ತಮ್ಮ ತಾಯಿ ಜೊತೆ ಬಂದು ನಿಮ್ಗೆ ಒಳ್ಳೊಳ್ಳೆ ರೆಸಿಪೀಸ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಸೆಲೆಬ್ರೇಷನ್ಸ್ ಅಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ವಾರ ಬರ್ತಿರೋ ಹೆಸರಾಂತ ಕಲಾವಿದರು: ಸೋಮವಾರ ಮಾಧುರಿ ಶಿವಾಂಗಿ ಹಾಗೂ ಅಮ್ಮ ಲಲಿತಾ ಕೃಷ್ಣ, ಮಂಗಳವಾರ ಮರೀನಾ ತಾರಾ ಹಾಗೂ ಅಮ್ಮ ತ್ರೇಸಾ, ಬುಧವಾರ ನಂದಿನಿ ಗುತ್ತಿ ಹಾಗೂ ಮಗಳು ಹಿರಣ್, ಗುರುವಾರ ನಯನ ಕಾವೇರಪ್ಪ ಹಾಗೂ ಅಮ್ಮ ಪೂವಮ್ಮ, ಶುಕ್ರವಾರ ಅಮ್ಮ ಸುಜಾತ ಹಾಗೂ ಮಗಳು ಸ್ವಾತಿ. ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮನ ಶುರು ಮಾಡೋಣ. ಅಮ್ಮ ನಿನಗಾಗಿ ಸುತ್ತನಲ್ಲಿ ರಂಗಭೂಮಿ ಅನುಭವಗಳನ್ನ ಹಂಚಿಕೊಳ್ತಾ ಮಾಧುರಿ ಅವರು ತಯಾರಿಸಿದ ಪುಟಾಣಿ ಹೋಳಿಗೆ, ನಗು ನಗುತ್ತಾ ಕಲಿ ಸುತ್ತನಲ್ಲಿ ಅಮ್ಮ ಲಲಿತಾ ಅವರು ಮಗಳಿಗೆ ಹೇಳ್ಕೊಟ್ಟ ಗಿಫ್ಟ್ ರ್ಯಾಪ್ ಪೇಪರ್ ಕಟಿಂಗ್, ಕನ್ನಡತೆ ಸುತ್ತನಲ್ಲಿ ಅಮ್ಮನ ಕೈ ರುಚಿ ನೋಡಿ ಐ ಲವ್ ಯು ಅಮ್ಮ ಎಂದ ಮಾಧುರಿ ಅವರಿಗೆ ಅಮ್ಮ ಮಾಡಿಕೊಟ್ಟ ಬದನೆಕಾಯಿ ಬರ್ತಾ, 50-50 ಸುತ್ತನಲ್ಲಿ ತಂದೆಯ ಆತ್ಮವಿಶ್ವಾಸದ ಬಗ್ಗೆ ವಿನುತಾಳೊಂದಿಗೆ ಹಂಚಿಕೊಳ್ತಾ ಮಾಧುರಿ ಅವರು ಪೂರ್ತಿಯಾಗಿ ತಯಾರಿಸಿದ ಹುಗ್ಗಿ ಬೆಲ್ಲದ ಗೊಜ್ಜು, ಅಮ್ಮನ ಮಗಳ ಸುತ್ತನಲ್ಲಿ ಅಡಿಗೆ ಮಾಡೋಕೆ ಕಷ್ಟ, ತಿನ್ನೋಕೆ ಇಷ್ಟ ಅಂತ ಮಾಧುರಿ ಹಾಗೂ ಅಮ್ಮ ಲಲಿತಾ ಅವರು ತಯಾರಿಸಿದ ಖಾರ ಅಕ್ಕಿ ಪೂರಿ. ನಮ್ಮ ಇಂದಿನ ಸಂಚಿಕೆಗೆ ಬಂದಿರೋಂತ ಕಲಾವಿದೆ ಮಾಧುರಿ ಶಿವಾಂಗಿ ಹಾಗೂ ಲಲಿತಾ ಅವರ ಕಿರುಪರಿಚಯ ಇಲ್ಲಿದೆ. ಕಾಲೇಜು ದಿನಗಳಿಂದಲೇ ರಂಗಭೂಮಿ ನಾಟಕಗಳಲ್ಲಿ ಅಭಿನಯಿಸಿ ಉತ್ತಮ ನಟಿ ಅಂತ ಅನ್ಸ್ಕೊಂಡಿರೋ ಕಲಾವಿದೆ ಮಾಧುರಿ ಹಾಗೂ ಅಮ್ಮ ಲಲಿತಾ ಕೃಷ್ಣ. ಮಾಧುರಿ ಅವರಿಗೆ ಅಭಿನಯದೊಂದಿಗೆ ಥ್ರೋ ಬಾಲ್, ಡಿಸ್ಕ್ ಥ್ರೋ, ಹೀಗೆ ಸ್ಪೋರ್ಟ್ಸ್ ನಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಅಮ್ಮ ಲಲಿತಾ ಅವರಿಗೆ ಮಗಳ ಆರೈಕೆ, ತುಂಬು ಕುಟುಂಬನ ನಿಭಾಯಿಸೋದು, ಹೊಲಿಗೆ, ಪೇಪರ್ ಕಟ್ಟಿಂಗ್ ಮಾಡಿ ಮನೆ ಅಲಂಕಾರ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ಆದರ್ಶಮಯಿ ಅಮ್ಮ ಮಗಳು ಜೋಡಿಗೆ ಆತ್ಮೀಯ ಸ್ವಾಗತ. ಓಕೆ, ಅಡುಗೆ ಮಾಡಕ್ ರೆಡಿ ಆಗಿದ್ದೀರಾ? ಟೆನ್ಷನ್ ಅಲ್ಲಿ ಇದ್ದೀನಿ. ಮೊದಲನೇ ಸುತ್ತು ಅಮ್ಮ ನಿನಗಾಗಿ. ಈ ಸುತ್ತಿನಲ್ಲಿ ಅಮ್ಮನಿಗೋಸ್ಕರ ನೀವು ಒಂದು ಅಡಿಗೆಯನ್ನ ಮಾಡ್ಕೊಡ್ಬೇಕು. ಯಾವ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ನಮ್ ಕಡೆ ಅದಕ್ಕೆ ಪುಟಾಣಿ ಹೋಳಿಗೆ ಅಂತ ಕರಿತೀವಿ. ಪುಟಾಣಿ ಹೋಳಿಗೆ. ಪುಟಾಣಿ ಹೋಳಿಗೆ ಅಂದ್ರೆ ಪುಟಾಣಿ ಹೋಳಿಗೆ ಅಲ್ಲ, ಅದು ಕಳ್ಳೆಪಪ್ಪು ಸಣ್ಣ ಸಣ್ಣ ಮಾಡಬೇಕು. ಅದಾದ್ಮೇಲೆ ನೀವ್ ಹೇಳ್ದಂಗೆ ಪುಟಾಣಿ ತರ ಆಗುತ್ತೆ, ಸೈಜ್ ಪುಟಾಣಿ ಚಿಕ್ಕದಾಗೆ ಇರುತ್ತೆ. ಓಕೆ, ಪುಟಾಣಿ ಹೋಳಿಗೆ ಮಾಡ್ಕೊಡ್ತಾ ಇದ್ದೀರಾ. ಪುಟಾಣಿ ಹೋಳಿಗೆ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಪುಟಾಣಿ, ಬಾಳೆಹಣ್ಣು, ಚಿರೆಟು ರವ, ಚೂರು ಏಲಕ್ಕಿ, ಸಕ್ಕರೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ತುಪ್ಪ, ಇಮಾಮಿ ಸನ್ಫ್ಲವರ್ ಆಯಿಲು ಬೇಕು. ಮೊದಲು ಈ ಪುಟಾಣಿನ ಮಿಕ್ಸರ್ಗೆ ಹಾಕೋಬೇಕು. ಚೂರು ಏಲಕ್ಕಿ ಹಾಕ್ಬಿಡಿ. ಈಗ ನಮ್ಮ ಪುಟಾಣಿ ರೆಡಿ ಇದೆ. ಇದು ಫುಲ್ ನೈಸ್ ಆಗೋಗಿ ಮಾಡ್ಬೇಕಲ್ಲ? ಹೌದು ಹೌದು, ತುಂಬಾ ಸಣ್ಣ ಆಗ್ಬೇಕು ಅದು. ಇದನ್ನ ಒಂದು ಬೌಲ್ಗೆ ಹಾಕೋಣ. ಓಕೆ, ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ, ಇದನ್ನು ನಾವು ನುಣ್ಣಗೆ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ತರ ನುಣ್ಣಗಾಗುತ್ತೆ. ಓಕೆ, ಇದು ಫುಲ್ ಪುಡಿ ಆಗಿದೆ. ಇದು ಪುಡಿ ಆಗಿದೆ. ಈಗ ಇದನ್ನ ಈ ಕಡಲೆಪಪ್ಪು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಓ, ಎರಡೂ ಒಟ್ಟಿಗೆ ಮಾಡಿದ್ರೆ ಕರೆಕ್ಟ್ ಆಗಿ ನುಣ್ಣಗಾಗೋದಿಲ್ಲ ಅಂತ. ಕಡಲೆಪಪ್ಪು ಒಂದೊಂದ್ಸರಿ ಅದು ಉಳಿದ್ಬಿಡುತ್ತೆ. ಹೌದು ಹೌದು. ಇದನ್ನ ನಾವು ಎಷ್ಟು ಹಿಡಿಸುತ್ತೋ ಆ ತರ ಹಾಕ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಒಂದು ಪ್ರಮಾಣದಲ್ಲಿ ನೋಡೋಣ, 2-3 ಸ್ಪೂನ್ ಹಾಕಿ ನೋಡುವ. ಇದು ನಾವು ತಗೊಂಡಿದ್ದು ಅರ್ಧ ತಗೊಂಡಿದ್ದೀವಿ. ಅರ್ಧ ಕಪ್ ಮೈದಾ, ಚೂರು ತುಪ್ಪ, ನೀರು, ಸ್ವಲ್ಪ ನೀರು ಬೇಕು. ನೀವು ರಂಗಭೂಮಿಗೆ ಪ್ರವೇಶ ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಫಸ್ಟ್ ಇಯರ್ PUC ಇದ್ದಾಗಿಂದ ರಂಗಭೂಮಿಗೆ ಪ್ರವೇಶ ಮಾಡಿದ್ದು. ಕಾಲೇಜಲ್ಲಿ ನಮಗೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ರು. ಅಂದ್ರೆ ಭಾರತ ಯಾತ್ರಾ ಕೇಂದ್ರ ಅಂತ ಒಂದು ಸಂಸ್ಥೆ ಇಂಟರ್ ಕಾಲೇಜೇಟ್ ಥಿಯೇಟರ್ ಫೆಸ್ಟಿವಲ್ ಮಾಡೋರು, ಕಾಂಪಿಟೇಷನ್ಸ್. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ
ಕಾಂಪಿಟೇಷನ್ ಮುಂಚೆ ಸ್ವಲ್ಪ ಸಿದ್ಧತೆ ಮಾಡ್ಕೊಳಕ್ ಸಹಾಯ ಆಗ್ಲಿ ಅಂತ ಎಕ್ಸ್ಪರ್ಟ್ಸ್ ಇಂದ ನಮ್ಗೆ ವರ್ಕ್ಶಾಪ್ಸ್ ಮಾಡಿಸೋರು, ಕಾರ್ಯಾಗಾರಗಳು ಮಾಡಿಸ್ತಿದ್ರು. ಹಂಗಾಗಿ ನಾನು PUC ನಲ್ಲಿ ಇದ್ದಾಗಿಂದ ರಂಗಭೂಮಿಗೆ ಬಂದೆ. ಓಕೆ, ಈಗ ಈ ಮಿಶ್ರಣನ ರೆಡಿ ಮಾಡ್ಕೋಣ. ಬಾಳೆಹಣ್ಣು ಕೊಡಿ. ಈ ಬಾಳೆಹಣ್ಣು ಒಂದು ಸಾಕಾಗತ್ತೆ. ಇದು ಹಣ್ಣು ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್. ತುಂಬಾ ಹಣ್ಣಿತ್ತು ಅಂದ್ರೆ ಒಂದೇ ಸಾಕು. ರಂಗಭೂಮಿಲಿ ನಿಮ್ಮ ಗುರುಗಳು ಯಾರು? ರಂಗಭೂಮಿಲಿ ಗುರುಗಳು ಅಂದ್ರೆ ತುಂಬಾ ಜನ ಇದ್ದಾರೆ. ಮೊದಲನೇದಾಗಿ ನಾನು ಗುರುಗಳು ಅಂತ ಹೇಳ್ಬೋದು ಅಂದ್ರೆ ಡಾಕ್ಟರ್ BV ರಾಜಾರಾಮ್, ಈಗ ಹಾಲಿ ರಂಗಾಯಣದ ಅಧ್ಯಕ್ಷರಾಗಿದ್ದಾರೆ. ಅವರು ನಮಗೆ ಮೊದಲನೇ ವರ್ಕ್ಶಾಪ್ ಮಾಡಿದ್ದವರು. ಸುಮಾರು 3 ವರ್ಷ ಅವ್ರ ವರ್ಕ್ಶಾಪ್ ಅಲ್ಲಿ ನಾನು ಕಲ್ತಿದ್ದೀನಿ. ಅದ್ರ ನಂತರ ನಾನು ವಾಲ್ಟರ್ ಡಿಸೋಜ NSD ಇಂದ ಟ್ರೈನ್ ಆಗಿ ಬಂದಂಥವ್ರು, ಆಮೇಲೆ ನಾಗೇಂದ್ರ ಶಾ ಅವರು, ಇವ್ರುಗಳ ಹತ್ರ ರಾಜೇಂದ್ರ ಕಾರಂತ್ ಅವರು, ಇವ್ರುಗಳ ಹತ್ರ ಎಲ್ಲ ವರ್ಕ್ಶಾಪ್ಸ್ ಅಲ್ಲಿ ಅಟೆಂಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ತುಪ್ಪ ಕೊಡಿ. ಇದನ್ನ ಇವಾಗ ನಿಧಾನಕ್ಕೆ ಕಲಿಸ್ತಾ ಹೋಗ. ಇದು ಒಂಥರ ಪೂರಿ ಹದದ ತರಕ್ಕೆ ಬರುತ್ತೆ. ಮಾಧುರಿ, ಸುಮಾರು ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದಿರಾ? ಇಲ್ಲ, ನಾನು ಹಂಗ್ ಹೇಳಕ್ ಕಷ್ಟ ಆಗುತ್ತೆ. ನಾನು ಅಭಿನಯಿಸಿರೋ ನಾಟಕಗಳು ಕಮ್ಮಿ, ತುಂಬಾ ನಾಟಕಗಳೇನ್ ಮಾಡಿಲ್ಲ. ಬಟ್ ಏನಂದ್ರೆ ಆ ಶೋಗಳು ಜಾಸ್ತಿ ಆಗಿದೆ. ಆ ನಾಟಕಗಳದ್ದು ಪ್ರತಿ ಶೋಸ್ ಇರುತ್ತಲ್ಲ, ಪುನಃ ಶೋ ಮಾಡೋದು ಇದೆಯಲ್ಲ, ಅದು ಜಾಸ್ತಿ. ಈಗ ನಮ್ಮ ಪ್ರಯೋಗರಂಗ ಅಂತ ಒಂದು ತಂಡ ಇದೆ. ಆ ತಂಡ ಹೇಗೆ ಅಂದ್ರೆ ನಮ್ಮ ಭಾರತ ಯಾತ್ರಾ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ. ನಮ್ಮ ಎಕ್ಸ್-ಪ್ರೈಮ್ ಮಿನಿಸ್ಟರ್ ಚಂದ್ರಶೇಖರ್ ಅವರು ಕಾಶ್ಮೀರ ಟು ಕನ್ಯಾಕುಮಾರಿ ಪಾದಯಾತ್ರೆ ಹೊರಟರು. ಆಗ ಹೋಗುವಾಗ ಅವರು ಪಾದಯಾತ್ರೆಗೆ ಎಲ್ಲೆಲ್ಲಿ ಹಾಲ್ಟ್ ಮಾಡಿ ಇದ್ ಮಾಡಿದ್ರು ಅಲ್ಲಲ್ಲಿ ಒಂದೊಂದು ಸೆಂಟರ್ ಓಪನ್ ಮಾಡಿದ್ರು. ಅವೆಲ್ಲದಕ್ಕೂ ಹೆಸರು ಭಾರತ ಯಾತ್ರಾ ಕೇಂದ್ರ. ಓಕೆ, ಬೆಂಗಳೂರಿನ ಶಾಖೆ ಏನಿದೆ ಅಲ್ಲಿ ನಾವು ಆಕ್ಟಿವ್ ಮೆಂಬರ್ಸ್ ಏನಿದೀವಿ, ನಮ್ದೇ ಒಂದು ಇನ್ನೊಂದು ತಂಡ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್, ಅದರ ಹೆಸರು ಪ್ರಯೋಗರಂಗ ಅಂತ. ಪ್ರಯೋಗರಂಗ ತಂಡದಿಂದ ನಾವು ಸುಮಾರು ಒಂದು 15 ನಾಟಕಗಳು ಮಾಡಿದ್ದೀನಿ. ಹಾಗೆ. ಈಗ ಇದೆರಡು ರೆಡಿ ಆಗಿರೋದ್ರಿಂದ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ತರ ಮಾಡಿ ಇಟ್ಕೊಂಡಿರೋಣ. ಹಂಚು ಬಿಸಿಗೆ ಇಟ್ಬಿಡೋಣ. ಈಗ ತಗೊಂಡು ಈಗ ನಾವು ಮಾಡ್ಕೊಂಡಿರೋ ಈ ಹುದು ಇದೆಯಲ್ಲ, ಇದನ್ನ ಸೆಂಟ್ರಲ್ಲಿ ಹಿಂಗಿಡ್ಬೇಕು. ಈ ತರ ಕವರ್ ಮಾಡ್ಕೊಂಡು. ಓಕೆ, ಮೋದಕ ತರ ಬರ್ತಾ ಇದೆ ಅಲ್ಲ? ಹಾ, ಈ ತರ ಆಗತ್ತೆ. ಆಕ್ಚುಲಿ ಇದು ನಂಗೆ ನಮ್ಮ ತಾಯಿ ಮಾಡೋವಾಗ ನಮ್ಮಲ್ಲಿ ಹೇಳ್ಕೊಟ್ಟು ಹಿಂಗೆ ಪದ್ಧತಿ ಇಲ್ಲ. ನಾವು ಅವ್ರು ಮಾಡೋವಾಗ ನಾವು ನೋಡ್ಕೋಬೇಕು, ಆಸಕ್ತಿ ಇದ್ರೆ ಕಲ್ಕೋಬೇಕು. ಹಾಗೆ ಬಟ್ ನನ್ಗೆ ಇದ್ರೆ ನಮ್ಮ ಅಕ್ಕ ರೀಸೆಂಟ್ ಆಗಿ ರಿಫ್ರೆಶ್ ಮಾಡಿ ಕೊಟ್ಟಿದ್ದು. ಯೂಶಲ್ ಆಗಿ ನಾವು ಹೋಳಿಗೆ ಅಂದ್ರೆ ತಟ್ತೀವಿ ಅಲ್ಲ, ಇದು ಲಟ್ಟಿಸ್ತಾ ಇರೋದು. ನಮ್ ಕಡೆ ಎಲ್ಲ ಲಟ್ಸೋದೆ ನಾವು. ಹೌದಾ? ನಂಗೊಂಚೂರು ಎಣ್ಣೆ ಬೇಕು. ಇದ್ರ ಮೇಲೆ ಎಣ್ಣೆ. ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು. ಇದೇನ್ ಮಾಡ್ತೀವಿ ನಾವು ಅಂದ್ರೆ ಟ್ರಾವೆಲಿಂಗ್ ಅಲ್ಲಿ ಹೋಗೋವಾಗ ಮಕ್ಳು ಇರ್ತಾರಲ್ಲ, ಅವರು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೊರಟ ತಕ್ಷಣ, ಕಾರಲ್ಲಿ ಹೊರಟ್ರೆ ಕೂತ್ಕೊಂಡ ತಕ್ಷಣ ಹಸು ಅಂತ ಶುರು ಮಾಡ್ತಾರೆ. ಸೊ ಈ ತರದ ಒಂದಿಷ್ಟು ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ರೆ ಅವ್ರ ಹಸು ಅಂದ ತಕ್ಷಣ ತುಪ್ಪ ಹಾಕೋದು ಕೊಡೋದು. ನಂಗೆ ಒಂದು ಸರ್ವಿಂಗ್ ಪ್ಲೇಟ್ ಕೊಡ್ತೀರಾ? ಪುಟಾಣಿ ಹೋಳಿಗೆ ರೆಡಿ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಪುಟಾಣಿ ಹೋಳಿಗೆ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪುಟಾಣಿಯಾಗಿ ಚಿಕ್ಕದಾಗಿದೆ. ಅಮ್ಮ ನಿನಗಾಗಿ ಅಲ್ವಾ? ಅಮ್ಮ ಫಸ್ಟ್ ಟೇಸ್ಟ್ ಮಾಡ್ಲಿ. ಕರೆಕ್ಟ್ ಆಗಿದೆ. ಹಬ್ಬ, ಥ್ಯಾಂಕ್ ಗಾಡ್. ಹಂಗಾರೆ ನಾನು ಪಾಸ ಬಿಡಿ. ನಾನು ಟೇಸ್ಟ್ ಮಾಡ್ತೀನಿ ಈಗ. ಅವ್ರಿಗೆ ಬಹಳ ಸ್ವೀಟ್ ಇಷ್ಟ, ನನಗೆ ಸ್ವಲ್ಪ ಸ್ವೀಟ್ ಇಷ್ಟ. ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ತಿಂತಿದ್ರೆ ಉತ್ತರ ಕರ್ನಾಟಕದ ತಿಂಡಿನ ನೀವು? ಹೌದು, ಫಸ್ಟ್ ಟೈಮ್ ತಿಂತಿರೋದು. ನೀವು ಹೇಳ್ದಾಗ ಇದರಲ್ಲಿ ಆ ಬನಾನಾ ಫ್ಲೇವರ್ ಗೊತ್ತಾಗ್ತಾ ಇದೆ. ತಿಂತಿದ್ರೆ ಬಾಳೆಹಣ್ಣು ಹೋಳಿಗೆ ತಿಂದಂಗೆ ಆಗ್ತಾ ಇದೆ. ಬೇಳೆ ಒಬ್ಬಟ್ಟು ತಿಂದಿದ್ವಿ, ಕಾಯಿ ಒಬ್ಬಟ್ಟು ತಿಂದಿದ್ವಿ. ನಾನು ತಿಂದಿರೋದು ಅದು 2 ಒಬ್ಬಟ್ಟು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬನಾನಾ ಹೋಳಿಗೆ ತರ ಇದೆ ಪುಟಾಣಿ ಹೋಳಿಗೆ. ಪುಟಾಣಿ ಹೋಳಿಗೆ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಹುರಿಗಡಲೆ,
ಸಕ್ಕರೆ ಹಾಕಿ ಬೇರೆ ಬೇರೆಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ರುಬ್ಬಿದ ಹುರುಗಡಲೆ ಪುಡಿ, ಸಕ್ಕರೆ ಪುಡಿ, ಬಾಳೆಹಣ್ಣು, ತುಪ್ಪ ಹಾಕಿ ಕಲಸಿಕೊಳ್ಳಿ. ನಂತರ ಮತ್ತೊಂದು ಬಟ್ಟಲಿಗೆ 4 ಚಮಚ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ತುಪ್ಪ, ಸ್ವಲ್ಪ ನೀರು, ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಲಸಿದ ಮೈದಾ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿ ಅದರ ಮಧ್ಯ ಬಾಳೆಹಣ್ಣಿನ ಮಿಶ್ರಣವನ್ನು ಇಟ್ಟು 4 ಕಡೆ ಮಡಚಿ ಲಟ್ಟಿಸಿ ಇಮಾಮಿ ಸನ್ಫ್ಲವರ್ ಆಯಿಲ್ ಸವರಿ ಕಾದ ತವಾದ ಮೇಲೆ 2 ಕಡೆ ಬೇಯಿಸಿ. ಈಗ ರುಚಿಕರವಾದ ಪುಟಾಣಿ ಹೋಳಿಗೆ ಸವಿಯಲು ಸಿದ್ಧ. ಈ ಸುತ್ತಿನಲ್ಲಿ ನೀವು ಮಗಳಿಗೆ ಯಾವ ಕಲೆಯನ್ನ ಕಲಿಸ್ಕೊಡ್ತಾ ಇದ್ದೀರಾ? ಈ ಮನೆ ಒಳಗೆ ಗಿಫ್ಟ್ ಏನಾರು ವೇಸ್ಟ್ ಅದು ಹಿಂಗಿದ್ದದ್ದು ಗಿಫ್ಟ್ ಪರ್ಸೋ ಬರ್ತಾವಲ್ಲ, ಅದರದ್ದು ಹೂಗತ್ಲೆ ಮಾಡಿ ಅದರದ್ದು ಮಾಲೆ ಥರ ಮಾಡಿ ತೋರಣ ಮಾಡಲಿಕ್ಕೆ, ಹಬ್ಬಕ್ಕೆ ಹಾಕ್ಲಿಕ್ಕೆ, ಗಣೇಶನ ಮುಂದೆ ಮಾಡಕ್ಕೆ, ಅದಕ್ಕೆ ಎಲ್ಲ ಮಾಡಲಿಕ್ಕೆ ಬರುತ್ತೆ. ಓಕೆ ಅಮ್ಮ, ಶುರು ಮಾಡೋಣ. ಏನ್ ಮಾಡೋಣ ಹೇಳಿ? ಇದು ಚೌಕಾಗಿ ಇದನ್ನ ಒಂದು ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಚೌಕಾಗಿ ಮಡಿಚ್ಕೋಬೇಕು. ಇದನ್ನ ಮಾಡ್ತೀನಿ, ನೀವು ಬರೋಬರ ಅದನ್ನೆಲ್ಲ ಹೇಳು. ಒಟ್ಟಿನಲ್ಲಿ ಏನು ವೇಸ್ಟ್ ಮಾಡಬಾರ್ದು ನಮ್ಮ ತಾಯಿಗೆ ಮನೆಗೆ ಬಂದಿರೋ ಸಾಮಾನುಗಳು. ಆಮೇಲೆ ಇದನ್ನ 4 ಮಡಿಕೆ ಮಾಡ್ಕೊಂಡು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಇಲ್ಲೇ ಹಿಂಗೆ ಕಟ್ ಮಾಡ್ಕೋಬೇಕು. ಈ ಭಾಳ ಫಾಸ್ಟಾಗಿ ಮಾಡ್ತಾ ಇದೆಯಾ? ಒಂದು ಸ್ವಲ್ಪ ಸ್ಲೋ ಮಾಡು. ನಾನು ನೋಡ್ಕೊಂಡು ಮಾಡಬೇಕು. ನೀನು ನೋಡ್ಕೊಂಡೇ ಮಾಡು. ಆಮೇಲೆ ಹಿಂಗೆ ಕಾರ್ನರ್ದಾಗ ಇದನ್ನ ಕೈ ಇಟ್ಕೊಂಡು ಇದನ್ನ ಬಿಡಿಸ್ಕೋಬೇಕು. ಒಂದು ನಿಮಿಷ ಇರು. ಮನೇಲಿ ಇದೆಲ್ಲ ಟ್ರೈ ಮಾಡಲ್ವಾ ಮಾಧುರಿ ನೀವು? ಟೈಮೇ ಇರಲ್ಲ, ನಮ್ಮ ಮನೇಲೇ ಇರಲ್ಲ ನಾನು. ಶೂಟಿಂಗು ನಾಟಕ ಅಂತ ಬ್ಯುಸಿ ಆಗಿರ್ತೀನಿ. ಅದನ್ನ ಹಿಂಗೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಹಿಂಗೆ ಕೆಳಗೆ ತಿರುಗ್ಕೋಬೇಕು. ಆಮೇಲೆ ಇಲ್ಲಿ ಸಿಲೋ ಟೇಪ್ ಹಚ್ಚಬೇಕು. ಇಲ್ಲಿ ಕೆಳಗೆ ಒಂದೊಂದೇ ಹೂನ ಮಾಡಿ ಒಂದೊಂದೇ ಕಟ್ಟಬಹುದು, ಅಥವಾ ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ಟಬಹುದು. ಹೂ ತರ ಕಟ್ಬೋದು. ಹಿಂಗೆ ಹೂ ಮಾಡ್ತಾರಲ್ಲ ಮಾಲೆ, ಆ ಥರ. ನಮ್ಮ ಮನೆಯಲ್ಲಿ ಆಕ್ಚುಲಿ ಈ ತರದ ಒಂದು ದೇವ್ರಿಗೆ ಒಂದು ಫೋಟೋ ಈ ತರ ಮಾಡಿ ಹಾಕಿದ್ದಾರೆ. ಬಟ್ ನೀವ್ ಯಾವತ್ತೂ ಇಂಟ್ರೆಸ್ಟ್ ತೋರಿಸಿಲ್ಲ. ನಾನು ನೋಡಿದ್ರಾ, ಇವತ್ತು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಮೂಲಕ ತಲೆ ಕೆಡಿಸ್ಕೊತಾ ಇದ್ದೀರಾ. ಈ ತರ ಆಗುತ್ತೆ ಒಟ್ಟಲ್ಲಿ. ಇದೇನ್ ಗೊತ್ತಾ, ಆಕ್ಚುಲಿ ಗಣೇಶ ಹಬ್ಬದ ಟೈಮಲ್ಲಿ ಡೆಕೋರೇಷನ್ ಮಾಡ್ತಾರಲ್ಲ, ಆ ತರದಕ್ಕೆ ಎಲ್ಲ ಬಳಸ್ಕೋಬಹುದು. ಆಮೇಲೆ ಬಾಗ್ಲಿಗೆ ತೋರಣ ಕಟ್ಟಿರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಹಂಗೆ ಫಾಲ್ ಆಗೋದಕ್ಕೆ ಬಿಡ್ಬೋದು. ಬಹಳ ಚೆನ್ನಾಗಿದೆ, ತುಂಬಾ ಈಸಿ ಅಂಡ್ ವೇಸ್ಟ್ ಮಾಡೋ ಹಾಗಿಲ್ಲ. ಈ ಗಿಫ್ಟ್ ವ್ರಾಪರ್ಸ್ನೆಲ್ಲ ಬಿಸಾಕ್ತಿವಿ ನಾವು ಯೂಶಲ್ ಆಗಿ, ಸೊ ಅದರಿಂದ ಮಾಡಿದ್ರೆ ಬಹಳ ಕಲರ್ಫುಲ್ ಆಗಿ ಕೂಡ ಕಾಣುತ್ತೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಕಲೆಯನ್ನ ಹೇಳ್ಕೊಟ್ರಿ, ತುಂಬಾ ಈಸಿ ಕಲೆಯನ್ನ ಹೇಳ್ಕೊಟ್ರಿ, ಜೊತೆಗೆ ವೇಸ್ಟ್ ಮಾಡಬಾರ್ದು ಏನನ್ನೋ ಒಂದು ಸಂದೇಶ ಕೊಟ್ರಿ ನೀವು. ಥ್ಯಾಂಕ್ ಯು. ಗೋಧಿಯನ್ನ ಬೀಸುವ ಮುನ್ನ 1 ಹಿಡಿ ಉಪ್ಪನ್ನ ಹಾಕಿದ್ರೆ ಅದಕ್ಕೆ ಬೇಗ ಹುಳ ಬರೋದಿಲ್ಲ. ಹಾಗೆ ನಾವು ಜಾಸ್ತಿ ದಿನ ಅದನ್ನ ಶೇಖರಿಸಬಹುದು. ಆದ್ರಿಂದ ನೆಕ್ಸ್ಟ್ ಟೈಮ್ ಗೋಧಿ ಬೀಸುವಾಗ 1 ಹಿಡಿ ಉಪ್ಪನ್ನ ಯೂಸ್ ಮಾಡೋದು ಮರಿಬೇಡಿ. ನಮ್ಮ ಮುಂದಿನ ಸುತ್ತು ಕಣ್ಣಳತೆ ಸುತ್ತು. ಅಮ್ಮ, ಇಷ್ಟು ಬೌಲ್ಸ್ ಮಾಧುರಿ ಅವ್ರಿಗೆ ತೋರಿಸ್ತೀನಿ. ಅದರಲ್ಲಿ 1 ಬೌಲ್ನ ಮಾಧುರಿ ಅವರು ಸೆಲೆಕ್ಟ್ ಮಾಡ್ತಾರೆ. ಆ ಬೌಲ್ನ ಅಳತೆಗೆ ಸರಿಯಾಗಿ ನೀವು ಒಂದು ಅಡಿಗೆಯನ್ನ ಮಾಡಬೇಕು. ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಬದನೆಕಾಯಿ ಭರ್ತಾ. ಬದನೆಕಾಯಿ ಭರ್ತಾ. ಹೆಸರೇ ಬಹಳ ಡಿಫ್ರೆಂಟ್ ಆಗಿದೆ, ಯಾವ್ದೋ ಹುಡುಗನ ಹೆಸರು ಹೇಳ್ದಂಗಾಯ್ತು ನನಗೆ, ಭರತ ಅಂತ. ಓಕೆ, ಈಗ ಬೌಲ್ಸ್ನ ತೋರಿಸ್ಲಾ ನಾನು ಮಾಧುರಿ ಅವ್ರಿಗೆ? ನಂಗೆ ತುಂಬಾ ಇಷ್ಟವಾದ ಪದಾರ್ಥ ಅದು ಬದನೆಕಾಯಿ ಭರ್ತಾ. ಸೊ ಸ್ವಲ್ಪ ಜಾಸ್ತಿ ಮಾಡ್ಸೋಣ ಅನ್ಕೊಂಡೆ. ತುಂಬಾ ಇಷ್ಟ ಅಂತ ಹೇಳ್ದಾಗ್ಲೇ ಅನ್ಕೊಂಡೆ ನಾನು. ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ನಾವು ಒಬ್ಬಳೆ ಖಾಲಿ ಮಾಡ್ತೀವಿ. ನನ್ಗೊಂದು ಸ್ವಲ್ಪ ಟೇಸ್ಟ್. ಅಮ್ಮ, ಬೌಲ್ ನೋಡ್ಕೊಳ್ಳಿ. ಆ ಅಳತೆಗೆ ಕರೆಕ್ಟ್ ಆಗಿ ನೀವು ಈ ಅಡ್ಗೆಯನ್ನ ಮಾಡ್ಬೇಕು. ಓಕೆನಾ? ಬದನೆಕಾಯಿ ಭರ್ತಾ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಕ್ಯಾಪ್ಸಿಕಮ್, ಮೊಸರು, ಕ್ರೀಮು, ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ಉಪ್ಪು ತುಂಬಿದ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಹಿಂಗು, ಸಾಸಿವೆ ಒಗ್ಗರಣೆಗೆ, ಇಮಾಮಿ ಆಯಿಲ್. ಮೊದಲನೇದಾಗಿ ನಾವು ಬದನೆಕಾಯಿ ಸುಡ್ಲಿಕ್ಕೆ ಇಡಬೇಕು. ಒಂದು ಪ್ಯಾನ್ ಕೊಡಿ, ಸಾಸಿವೆ ಕಾಳು, ಸಾಸಿವೆ ಹಾಕೊಂಡ್ವಾ? ಕರಿಬೇವು, ಹಿಂಗು, ತೆಗಿಬೇಕಿದ್ದು. ಇದು ತೆಗೆದ್ಬಿಟ್ಟು ಒಂದು ಚಿಕ್ಕ ಬೌಲ್ಗೆ ಹಾಕೊಳ್ಳೋಣ.
ಕ್ಯಾಪ್ಸಿಕಮ್ ಅಮ್ಮ ಬೌಲ್ ನೋಡ್ಕೊಳ್ಳಿ, ಅದರಷ್ಟು ಅಳತೆ ಕರೆಕ್ಟ್ ಆಗಿ ಮಾಡ್ಬೇಕು. ಈರುಳ್ಳಿ ಹಾಕ್ಲಾ ಈರುಳ್ಳಿ? ಎಷ್ಟು ಹಾಕಿ? ಹಾಕಿ ಹಾಕಿ. ಟೊಮೆಟೊ ಸ್ವಲ್ಪ ಹಾಕಿ, ಅರ್ಧ ಹಾಕಿ. ಸಾಕು. ಸಾಕಾ? ನಿಮ್ಗೆ ನಿಮ್ಮ ಮಜವಾದ ವಿಷಯ ಹೇಳ, ನಮ್ಮ ತಾತ ಅಜ್ಜಿಗೆ ನಮ್ಮ ತಾಯಿ ಮೊದಲನೇ ಮೊಮ್ಮಗಳು, ನಾನು ಕೊನೆ ಮೊಮ್ಮಗಳು. ಸೋದ್ರ ಮಾವನೇ ಮದ್ವೆ ಆಗಿದ್ದಾರೆ. ಕರೆಕ್ಟ್. ನೋಡಿದ್ರ ಚೆನ್ನಾಗಿ ಹೇಳ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ? ಒಂದು ಬೌಲ್ ಕೊಡಿ. ಹಾ, ಈಗ ಬದನೆಕಾಯಿ ಬಿಡಿಸ್ಕೋಬೇಕು. ಇದೊಂಥರ ದಿಢೀರದ್ ಮಾಡೋದು. ಈಗ ಮನೇಲಿ ಏನಾದ್ರು ಅಕಸ್ಮಾತ್ ಸಡನ್ ಆಗಿ ಗೆಸ್ಟ್ಗಳು ಬಂದ್ರೆ, ಊಟ ಟೈಮಿಗೆ ಬಂದ್ಬಿಟ್ರೆ ನಾವು ಮಾಡಿರೋ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬರ್ತಾರೆ ಅಂತ. ಸೊ ಸಡನ್ ಆಗಿ ಬಂತಂದ್ರೆ ಇದಿಷ್ಟು ಒಂಚೂರು ತರಕಾರಿ ಹಿಂಗೆ ಮಾಡ್ಕೊಡ್ತೀವಿ, ಬದನೆಕಾಯಿ ಸುಟ್ಟಿರುತ್ತೆ, ಇದು ಮಿಕ್ಸ್ ಮಾಡಿ ಮೊಸರು ಹಾಕಿ ಕೊಟ್ರೆ ಆಯ್ತು. ಇಂಡಿಯಾಲಿ ಎಸ್ಪೆಷಲಿ ನಮ್ ಕಡೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಗಳೇ ಜಾಸ್ತಿ, ಎಕ್ಸ್ಪೆಕ್ಟೆಡ್ಗಿಲ್ಲ. ಓ, ಇದು ನೀರಲ್ಲೆಲ್ಲ ಬೇಯಿಸೋ ಬದಲು ಈ ತರ ಸುಟ್ಕೊಳ್ಳೋದಲ್ವಾ, ಮೆತ್ತಗಾಗುತ್ತೆ ಅದು. ಹಾ, ಸುಟ್ಟಾಗಿ ನಾವು ನೀರಲ್ಲಿ ಬೇಯಿಸ್ಕೊಳ್ತೀವಿ ಬದನೆಕಾಯಿ ಎಲ್ಲ. ಹಾ, ಬೇಯಿಸಿದಕ್ಕೂ ಸ್ವಾದ ಬೇರೆ, ಇದು ಸುಟ್ಟಿರೋ ಸ್ವಾದ ಬೇರೆ. ಓಕೆ, ಟೇಸ್ಟ್ ಡಿಫ್ರೆಂಟ್. ಹೌದು. ಉಪ್ಪು ಬೇಕು. ಉಪ್ಪು ಬೇಕಾ? ಅದು ಕ್ರೀಮ್ ಕೊಡಿ. ಮೊಸರು. ಕೊತ್ತಂಬರಿ. ಉಪ್ಪು ಮೆಣಸಿನ್ಕಾಯಿ ಕೊಡಿ. ಹಾ, ನಾವು ಇದು ತುಂಬಾನು ತಿಂತೀವಿ. ಹಾ, ಇದು ಹಾಗೆ ನೆಂಚ್ಕೊಂಡು ತಿನ್ಬೋದಲ್ಲ ಇದು? ಅದು ಟೇಸ್ಟಿ ಇರುತ್ತೆ. ಇದು ಹ್ಮ್. ಇದು ಗಟ್ಟಿ ಆಗ್ಬಿಡ್ತದ, ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ತಾರ, ಇಲ್ಲಿಕ್ರ ಹಾಲು ಹಾಕ್ಬೇಕು. ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ಹಾ, ಅಮ್ಮ ಅಳತೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ನಿಸ್ತಿದ್ಯಾ? ಒತ್ತಿ ಒತ್ತಿ ಹಾಕ್ಬಿಟ್ರೆ ನಿಮ್ಗೆ ಪ್ರೆಷರ್ ಒಳಗೋಗೋದಲ್ಲ. ಬಹಳ ಚಾಲು ನಿಮ್ಮಮ್ಮ. ಮೇಲ್ಮೇಲೆ ಸ್ವಲ್ಪ ಇದ್ದಾಗ ಬಡಿಸೋದು ಹೆಂಗ, ಬಹಳ ಮಂದಿ ಇದ್ದಾಗ ಬಡಿಸೋದು ಹೆಂಗ, ಎಲ್ಲಾರು ಕಡಿಮೆ ಆಗಿದೆ. ಅದಕ್ಕೆ ನಮ್ಮ ಊರಿಗೆ ಇಲ್ಲ ಇಲ್ಲ ಇರಿ, ಬಹಳ ಗಟ್ಟಾದ ಮಮ್ಮಿ, ಸ್ವಲ್ಪ ಮೊಸರು ಹುಳಿ ಆಗ್ತದ. ಆಮೇಲೆ ಅವರು ಅದು ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಸರಾಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಒಗ್ಗರಣೆ ಕೊಡಿ. ಬದನೆಕಾಯಿ ಬರ್ತಾ ರೆಡಿ. ಬದನೆಕಾಯಿ ಬರ್ತಾ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡ್ಲಾ? ಎಸ್. ಫಸ್ಟ್ ಟೈಮ್ ಅದು ಇದ್ದಾರ ಬದನೆಕಾಯಿ ನೀವು? ಎಸ್, ಬದನೆಕಾಯಿ ತಿಂತಿರೋದು ಫಸ್ಟ್ ಟೈಮ್ ಅಲ್ಲ. ಬದನೆಕಾಯಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ, ಬಟ್ ಇದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಬರ್ತಾ ತಿಂತಿರೋದು ಫಸ್ಟ್ ಟೈಮ್. ಅಮ್ಮ ಕಣ್ಣೆಳತೆ ಮಿಸ್ ಆದ್ರೂ ಕೈ ಎಳತೆ ಪರ್ಫೆಕ್ಟ್ ಆಗಿದೆ, ಬಹಳ ಚೆನ್ನಾಗಿತ್ತು. ಯಮ್ಮಿ ಮಮ್ಮಿ, ಐ ಲವ್ ಯು. ಸೂಪರ್ ಅಮ್ಮ, ಬಹಳ ಚೆನ್ನಾಗಿತ್ತು. ಬದನೆಕಾಯಿ ಬರುತ್ತಾ, ನನ್ನ ಲೈಫಲ್ಲಿ ಈ ತರ ಬದನೆಕಾಯಲ್ಲಿ ಮಾಡಿರುವಂತ ರೆಸಿಪಿನ ತಿಂದಿರ್ಲಿಲ್ಲ. ಬದನೆಕಾಯಿ ಬರ್ತಾ ಮಾಡೋ ವಿಧಾನ: ಮೊದಲು ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಅದೇ ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಹೆಚ್ಚಿದ ಕ್ಯಾಪ್ಸಿಕಮ್, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸಿ. ನಂತರ ಒಂದು ಬಟ್ಟಲಿಗೆ ಬಾಡಿಸಿದ ಟೊಮ್ಯಾಟೊ ಮಿಶ್ರಣ, ಸುಟ್ಟು ಸಿಪ್ಪೆ ತೆಗೆದ ಬದನೆಕಾಯಿ, ಉಪ್ಪು, ಫ್ರೆಶ್ ಕ್ರೀಮ್, ಮೊಸರು, ಕೊತ್ತಂಬರಿ ಸೊಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್ನಲ್ಲಿ ಕರೆದ ಉಪ್ಪು ಮೆಣಸಿನಕಾಯಿ ಹಾಕಿ ಬೆರೆಸಿ. ಈಗ ತಯಾರಾದ ಬರ್ತಾಗೆ ಮೊದಲೇ ಮಾಡಿದ್ದ ಒಗ್ಗರಣೆ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ರುಚಿಕರವಾದ ಬದನೆಕಾಯಿ ಬರ್ತಾ ಸವಿಯಲು ಸಿದ್ಧ. ಸೊಪ್ಪನ್ನ ತುಂಬಾ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಅದು ತನ್ನ ಪೌಷ್ಟಿಕಾಂಶವನ್ನ ಕಳ್ಕೊಳ್ಳುತ್ತೆ. ಆದ್ರಿಂದ ಸೊಪ್ಪನ್ನ ತುಂಬಾ ಸಣ್ಣದಾಗಿ ಹೆಚ್ಚಬಾರ್ದು. ನಮ್ಮ ಮುಂದಿನ ಸುತ್ತು 50-50. ಅಷ್ಟು ಇಂಗ್ರೀಡಿಯೆಂಟ್ಸ್ ನಾವು ನಿಮ್ಗೆ ಕೊಟ್ಟಿದೀವಿ, ಅದನ್ನ ಬಳಸ್ಕೊಂಡು ನೀವು ಒಂದು ಅಡಿಗೆಯನ್ನ ಮಾಡ್ಬೇಕು. ಓಕೆನಾ? ಅರ್ಧ ಅಡಿಗೆ ನೀವು ಮಾಡ್ತೀರಾ, ಅರ್ಧ ಮಾಧುರಿ ಅವ್ರು ಬಂದ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾರೆ.
ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಯಾವ ಅಡಿಗೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ? ನನಗೆ ಇದೆಲ್ಲ ಸಾಮಾನು ನೋಡಿದ್ರೆ ಹುಗ್ಗಿ ಗೊಜ್ಜು ಮಾಡಬೇಕು ಅನ್ನಿಸ್ತೆ. ಹುಗ್ಗಿ ಬೆಲ್ಲದ ಗೊಜ್ಜು. ಹುಗ್ಗಿ ಬೆಲ್ಲದ ಗೊಜ್ಜು ಮಾಡ್ತೀರಾ ಈಗ? ಹುಗ್ಗಿ ಬೆಲ್ಲದ ಗೊಜ್ಜು ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಅಕ್ಕಿ, ಹೆಸರುಬೇಳೆ, ಬೆಲ್ಲ, ಕೊತ್ತಂಬರಿ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಉಪ್ಪು, ಜೀರಿಗೆ, ಮೆಣಸು, ಅರಶಿನ, ತುಪ್ಪ, ಎಣ್ಣೆ ಬೇಕು. ಮೊದಲನೇದಾಗಿ ಏನ್ ಬೇಕು? ಕುಕ್ಕರ್ ಬೇಕು. ಇಲ್ಲೊಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಇಡಬೇಕು. ಹಾ. 4-5 ಲೋಟ. ಇದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ 2. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಆಯಿಲ್ ಅಲ್ವಾ? ಸನ್ಫ್ಲವರ್ ಆಯಿಲ್. ತುಪ್ಪ. ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕ್ಬೇಕು. ಸಾಸಿವೆ ಕಾಳು ಹಾಕಿದ್ಮೇಲೆ ಜೀರಿಗೆ ಹಾಕ್ಬೇಕು. ಜೀರಿಗೆ, ಮೆಣಸು, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಕರಿಬೇವು, ಯಾರು ಹೇಳ್ಕೊಟ್ಟಿದ್ದಮ್ಮ ಇದನ್ನ ನಿಮ್ಗೆ? ನಮ್ಮ ಅಮ್ಮ ಮಾಡೋದು ನೋಡಿ ಮಾಡೋದು. ಸಂಕ್ರಾಂತಿ ಮುಂದೆ ನಮ್ಮ ಮನೆಯೊಳಗೆ ಮೊದಲೇ ದಿವಸ ಮಾಡ್ತೀವಿ. ಸಂಕ್ರಾಂತಿ ಹೋಗಿಗೆ ಅವತ್ತು ಇದನ್ನ ಮಾಡ್ಬೇಕು. ಬಹಳ ಜೋರ್ ಅನ್ಸುತ್ತಲ್ಲ ಸಂಕ್ರಾಂತಿ ನಿಮ್ ಕಡೆ? ಜೋರು. ಮಾಧುರಿ ಅವ್ರಿಗೆ ಅಡ್ಗೆ ಮಾಡಕ್ ಬರುತ್ತಾ? ಬರುತ್ತೆ, ಸಣ್ಣ ಮಾಡಿ. ಅಕ್ಕಿ ಹಾಕೋದಾ ಈಗ? ಬೇಳೆ ಅಕ್ಕಿ 2 ಹಾಕಿ. ಹಾ. ಈಗ ಹೆಸರು ಬೇಳೆ. ಅಮ್ಮ ನಿಮ್ಗೆ ಹೊಲಿಗೆ ಅಂದ್ರೆ ಬಹಳ ಇಷ್ಟ ಅಲ್ಲ? ಹೌದು, ನಮ್ಮ ಅಮ್ಮ ಹೊಲಿತಿದ್ರು, ನಮಗೆಲ್ಲ ಕಲಿಸ್ತಿದ್ರು. ಓಕೆ. ಅವಾಗ ಮಷಿನ್ ಅದು ಏನು ಇರ್ತಿದ್ದಿಲ್ಲ, ಕೈಲೇನೆ ನಾವು ಮಷಿನ್ ಟಿಬಿ ಇಲ್ಲೇ ಮತ್ತೆ ಇಲ್ಲೇ ಹಾಕಿಸ್ತಿದ್ರು. ಚೌರ್ ಸೊಟ್ಟ ಆದ್ರೆ ಮತ್ತೆ ಬಿತ್ತಿಸಿ ಮತ್ತೆ ಹಾಕಿಸ್ತಿದ್ರು. ಬಹಳ ಸ್ಟ್ರಿಕ್ಟ್ ಅನ್ಸುತ್ತಲ್ಲ ನಿಮ್ಮಮ್ಮ? ಅದೇ ಆಕೆ ಎಲ್ಲ ಹೊಲಿತಿದ್ಲು, ನಮಗೂ ಎಲ್ಲ ಕಲಿಸ್ತಿದ್ಲು. ನನಗೆಲ್ಲ ಹೊಲ್ದದ್ದೇನೆ ಹಾಕಿದ್ಲು ಡ್ರೆಸ್, ಪಂಜಾಬ್ ಡ್ರೆಸ್. ಅದು ಪುಣೆದಿಂದ ಬರ್ತಿತ್ತು ನಮ್ಮ ಊರಿಗೆ ಮೊದ್ಲು ಎಲ್ಲ ಫ್ಯಾಷನ್. ರಾಮದುರ್ಗದಾಗಿದ್ವಿ ನಾವು, ಅಲ್ಲಿ ಬರ್ತಿತ್ತು. ಎಲ್ಲ ಇಂಜಿನಿಯರ್ಸು ಅವರು ಬಂದವರು ಪುಣೆದವ್ರು ಇರ್ತಿದ್ರು, ಅವ್ರ ಮಕ್ಕಳಿಗೆ ತಗೊಂಡು ಬಂದಿರ್ತಿದ್ರು. ಅವನಿಗೆ ಮನ್ಯಾಗ ಹೊಲದು ನನಗೆ ಹಾಕ್ತಿದ್ರು. ಸಕ್ಕರೆ ಹಾಕದ? ಒಂದು ಸ್ವಲ್ಪ. ಸಕ್ಕರೆ ಯಾಕೆ ಹಾಕ್ತಿರೋದಮ್ಮ ರೈಸ್ ಅದು ಒಂದು ಸ್ವಲ್ಪ ಸ್ವೀಟ್ ಆಗಿರ್ಬೇಕು. ನಿಮಗ್ ಸ್ವೀಟ್ ಜಾಸ್ತಿ ಇಷ್ಟ ಅಂತನಾ? ಅದಕ್ಕೆ ಹಾಕಬೇಕು, ಟೇಸ್ಟಿ ಆಗ್ತದೆ. ಅಂದ್ರೆ ಕೆಲವು ಮಂದಿ ನಾವು ಗೊಜ್ಜು ತಿನ್ನೋದಿಲ್ಲ, ಅವಾಗ ಅದು ಟೇಸ್ಟಿ ಆಗ್ತದೆ. ಓಕೆ. ಇದು ಒಣ ಕೊಬ್ಬರಿ ಹಾಕ್ಬೇಕು. ಇದು ಉಪ್ಪೇನು? ಹಾ. ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕ್ಬೇಕು. ಹಾ, ಮೆಣಸಿನ ಪುಡಿನ ಇದು? ಇದಕ್ಕೆ ಇದೇ ಮೇನು. ಮೆಣಸು, ಜೀರಿಗೆ, ಕೊಬ್ಬರಿ. ವೇಟ್ ಕೊಡ್ತೀರಿ? ಮುಚ್ಚಣಿಕೆ ವೇಟ್. ಎಷ್ಟು ಕೂಗ್ಬೇಕಮ್ಮ ಇದು? ಇದು ಹೆಸರು ಬಂದದ್ದಿರ್ತದಲ್ಲ, ಅದಕ್ಕೆ 1 ಅಥವಾ 2. ಊಟದ ನಂತರ ಏಲಕ್ಕಿಯನ್ನ ತಿನ್ನೋದ್ರಿಂದ ಆಹಾರದಲ್ಲಿ ಮೈಗಾಗದಿರೋ ನಂಜಿದ್ರೆ ಅದನ್ನ ಪರಿಹರಿಸುತ್ತೆ. ಆದ್ರಿಂದ ಊಟದ ನಂತರ ಏಲಕ್ಕಿಯನ್ನ ತಿನ್ನೋದನ್ನ ಮರಿಬೇಡಿ. ಅಮ್ಮ ಅರ್ಧ ಅಡ್ಗೆ ಮಾಡಿದ್ರು, ಈಗ ಮಗಳು ಬಂದು ಅದನ್ನ ಕಂಟಿನ್ಯೂ ಮಾಡ್ತಾರ ಅಂತ ನೋಡೋಣ. ಮಾಧುರಿ ಅವರೇ, ಏನನ್ನಿಸ್ತಾ ಇದೆ ನೋಡ್ತಾ ಇದ್ರೆ? ಸ್ವಲ್ಪ ಭಯ ಆಗ್ತಾ ಇದೆ. ನಮ್ಮಮ್ಮ ಏನೋ ಭಾರಿ ಭರ್ಜರಿ ಅಡಿಗೆನೆ ಮಾಡಿದ್ದಾರೆ. ತೆಗೆದು ನೋಡ್ಲಾ? ನೋಡಿ ನೋಡಿ ನೋಡಿ. ಓ, ಅನ್ಕೊಂಡೆ ನಾನು. ಬೆಲ್ಲ ಎಲ್ಲ ನೋಡಿದಾಗ ಹುಗ್ಗಿ ಮಾಡಿದ್ದಾರೆ ನಮ್ಮಮ್ಮ. ಬೆಲ್ಲದನ್ನ ಅಲ್ಲ ಇದು? ಹುಗ್ಗಿ ಬೆಲ್ಲದ ಗೊಜ್ಜು. ಗೊಜ್ಜು ಮಾಡಿ ನೋಡ್ಲಾ? ಓಕೆ. ಅವ್ರೇನೋ ಬೆಲ್ದನ್ನ ಮಾಡ್ತೀನಿ ಅಂತ ಹೇಳಿದ್ರೇನೋ ಗೊಜ್ಜು ಅಂತೆಲ್ಲ ಹೇಳ್ತಿದ್ದೀರಾ ನೀವು? ಗೊಜ್ಜು. ಇದಕ್ಕೆ ಬರೀ ಇದು ನಿಮ್ಗೆ ಇಷ್ಟೇ ತಿನ್ನಕ್ಕಾಗಲ್ಲ, ಅಂದ್ರೆ ಯು ನೀಡ್ ಸಮ್ ಗ್ರೇವಿ ಫಾರ್ ದಿಸ್. ಸೊ ಹಾಗಾಗಿ ಇದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹರ್ ಫೇವ್ರೆಟ್ ರೆಸಿಪಿ. ಓಕೆ. ಸಂಕ್ರಾಂತಿ ಹಬ್ಬ ಬಂದ್ರೆ ಫಸ್ಟ್ ಇದನ್ನೇ ಮಾಡ್ತಾರ ಅವ್ರು. ಓ ಹಾಗೆ. ಏನ್ ನೆಕ್ಸ್ಟ್ ಮಂತ್ ಸಂಕ್ರಾಂತಿ ಅನ್ಬಿಡಲ್ಲ, ಸಂಕ್ರಾಂತಿ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ನಂಗೊಂದು ಕಡಾಯಿ ಕೊಡಿ. ಹಾ. ಇದಕ್ಕೆ ಹುಣಸೆ ಹಣ್ಣು ನೆನ್ಸಿಟ್ಟಿದ್ದು ನೀರಿರುತ್ತೆ, ಹುಣಸೆ ಹಣ್ಣೆಲ್ಲ ತೆಕ್ಕೊಂಡ್ಬಿಡ್ಬೇಕು. ಓಕೆ. ಇದ್ರ ಅಳತೆ ಅಷ್ಟು ನೀರು ಕೊಡಿ. ಓಕೆ.
ಇದಕ್ಕೆ ಬೆಲ್ಲ ಹಾಕಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ನನಗೆ ಮಿಕ್ಸರ್ ಪಾಟ್ ಕೊಡಿ. ಒಣ ಕೊಬ್ಬರಿ ಹಾಕೊಳ್ಳೋಣ. ಓಕೆ. ಆಮೇಲೆ ಇದು ಬಿಳಿ ಎಳ್ಳಿದೆಯಲ್ಲ ಇದನ್ನು ಹಾಕೊಳ್ಳೋಣ. ಮೆಣಸು ಹಾಕೊಳ್ಳೋಣ ಒಂದು ಸ್ವಲ್ಪ. ಜೀರಿಗೆ ಹಾಕೊಳ್ಳೋಣ. ನನಗೆ ಇನ್ನೊಂದು ಕಡಾಯಿ ಕೊಡಿ, ಅದು ಒಗ್ಗರಣೆ ಮಾಡ್ಕೋಬೇಕು. 2 ಸ್ಪೂನ್ ಇಮಾಮಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಆರ್ಲಿ. ಒಂದ್ ಸಣ್ಣ ಘಟನೆ ಹೇಳ್ತೀನಿ, ಅಷ್ಟರಲ್ಲಿ ಅದಕ್ಕೆ ಮುಂಚೆ ಒಂದು ಮಿಕ್ಸರ್. ಓಕೆ. ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಾಗ ಈ ತರ ಆಗುತ್ತೆ. ನೀರೇನು ಹಾಕೋಗಿಲ್ಲ ಅಲ್ಲ? ಇಲ್ಲ, ಇದ್ರಲ್ಲಿ ಹಾಕ್ತಿವಲ್ಲ ಸಾಕಾಗುತ್ತೆ. ಇವಾಗ ಇದು ಕುದೀತಾ ಇದೆ. ನಮ್ ತಂದೆ ನಾನು ಹುಟ್ಟಕ್ ಮುಂಚೆ ಆಗಿದೆ ಒಂದು ಘಟನೆ ಹೇಳ್ತೀನಿ. ದಟ್ ಈಸ್ ಅನ್ ಎಕ್ಸಾಂಪಲ್ ಅವ್ರು ಎಷ್ಟು ವಿಲ್ ಪವರ್ ಸ್ಟ್ರಾಂಗ್ ಇದೆ ಅವ್ರಿಗೆ ಅಂತ. ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ಯೂನಿಯನ್ ಗಲಾಟೆನಲ್ಲಿ, ಇವರು ಪರ್ಸನಲ್ ಮ್ಯಾನೇಜರ್ ಆಗಿದ್ರು. ಯೂನಿಯನ್ ಗಲಾಟೆದಾಗ ಅವ್ರನ್ನ ಸ್ಟ್ಯಾಬ್ ಮಾಡಿದ್ರು ಹೊಟ್ಟೆನಲ್ಲಿ ಚಾಕು ಹಾಕಿ. ಅಂಡ್ ಅವ್ರ ಕರಳೆಲ್ಲ ಆಚೆ ಬಿದ್ದಿತ್ತು. ಅಂಡ್ ಅವರು ಬಹಳ ಧೈರ್ಯಗೆಡದೆ ಅವರು ಅದನ್ನೆಲ್ಲ ಕರಳುಗಳನ್ನ ಹಿಂಗೆ ಜೋಡಿಸ್ಕೊಂಡು ಹಿಂಗೆ ಹಿಡ್ಕೊಂಡು ಅವರು ಆಂಬ್ಯುಲೆನ್ಸ್ ಬಂದಾಗ ಹತ್ತವಾಗ ಒಂದೇ ಮಾತು ಹೇಳಿದ್ದು, ನನ್ನನ್ನ ಮಾರ್ತಾ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ. ಅಂಡ್ ಅವ್ರಿಗೆ ಅದು ಭಯ ಇತ್ತು, ಅವ್ರಿಗೆ ಮಾರ್ತಾ ಹಾಸ್ಪಿಟ್ಲಿಗೆ ಸೇರಿಸ್ತಾರೋ ಇಲ್ವೋ ಅಂತ. ಸೊ ಅವ್ರು ದೋ ಹಿ ವಾಸ್ ಅನ್ಕಾನ್ಶಿಯಸ್ ಆಗೋ ಸ್ಟೇಜಲ್ಲಿ ಇದ್ರು ಆಂಬ್ಯುಲೆನ್ಸ್ ಮಾರ್ತಾ ಹಾಸ್ಪಿಟಲ್ ಗೇಟ್ ಒಳಗೆ ಹೋಗುವಾಗ ಅದು ಬೋರ್ಡ್ ಕಾಣುತ್ತೋ ಇಲ್ವೋ ಅಂತ ಗಮನಿಸಿ, ಒನ್ಸ್ ಈ ಸಾ ದ ಬೋರ್ಡ್ ದೆನ್ ಅವರು ಅನ್ಕಾನ್ಶಿಯಸ್ ಆಗ್ಬಿಟ್ರು ಕಂಪ್ಲೀಟ್ಲಿ. ಓಕೆ. ಅಂಡ್ ಆಪರೇಷನ್ ಮಾಡಿದ್ರು. ಅವಾಗ ಅವ್ರಿಗೆ ಆಪರೇಷನ್ ಮಾಡಿ ಡಾಕ್ಟರ್ನೇ ಇಟ್ ಸಿಮ್ಸ್ ಹಿ ವಾಸ್ ಮೋರ್ ದೆನ್ ಅರೌಂಡ್ 60 ವರ್ಷದ ಮೇಲಿದ್ರು ಅವರು. ನಮ್ಮ ತಾಯಿನ ಕರೆದ್ಬಿಟ್ಟು ಅವರು, ದೇವ್ರು ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ಮಿರಾಕಲ್ ಅಂತ ಆಗೋದಾದ್ರೆ ಆಗ್ಬೇಕು. ಎಲ್ಲ ಆಪರೇಷನ್ ಮಾಡಿದೀನಿ ಗೊತ್ತಿಲ್ಲ, ಇಂಟೆಸ್ಟೈನ್ಸ್ ಎಲ್ಲ ಹೆಂಗ್ ಹೊಲ್ದಿದ್ದೀನೋ ಗೊತ್ತಿಲ್ಲ ನಾನು. ಅವ್ರ ಆಯುಷ್ಯ ಗಟ್ಟಿ ಇದ್ರೆ ಬರ್ತಾರೆ ವಾಪಸ್ಸು, ಆಲ್ ದ ಬೆಸ್ಟ್ ಅಂತ ಹೇಳಿ ಹೋಗ್ಬಿಟ್ರು. ನಮ್ಮ ತಂದೆ ಅವಾಗಿಂದ ಒಂಥರ ಅಂದ್ರೆ ಹೀಸ್ ಅ ಫೈಟರ್. ಅಷ್ಟು ಸುಲಭವಾಗಿ ಬಿಟ್ಕೊಳಲ್ಲ ಏನು. ಎಷ್ಟು ಸ್ಟ್ರಾಂಗ್ ಅಲ್ವಾ? ಪ್ರಾಬ್ಲಿ ನಮ್ಗೆ ಯಾರಿಗಾದ್ರೂ ಆತರ ಆಗಿದ್ರೆ ಅದನ್ನ ನೋಡಿದ್ ಭಯಕ್ಕೆ ಇರ್ಬೋದು, ಏನೋ ಒಂದ್ ನಮ್ಗೆ ಅಷ್ಟು ಪೇಷನ್ಸ್ ಇವರೆಲ್ಲ ಹೇಳೋದಕ್ಕೆ ಆಗ್ಲೇ ಅರ್ಧ ಜೀವ ಹೊರಟೋಗಿರುತ್ತೆ ಅನ್ಸುತ್ತೆ. ನಮ್ದು ಅದಕ್ಕೆಲ್ಲ ವಿಲ್ ಪವರ್ ಬೇಕಲ್ಲ. ಖಂಡಿತ. ನಮ್ಮ ತಾಯಿ ಕಂಪೇರ್ ಮಾಡಿದ್ರೆ ನಮ್ಮ ತಂದೆ ಸ್ವಲ್ಪ ಎಮೋಷನಲ್, ಬಹಳ ಬೇಗ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ತಾಯಿ ಹಂಗೆಲ್ಲ ಕಣ್ಣಲ್ಲಿ ನೀರು ಯಾವತ್ತೂ ಬರೋ. ಶಿ ಇಸ್ ವೆರಿ ಸ್ಟ್ರಾಂಗ್, ಧೈರ್ಯ ಜಾಸ್ತಿ. ನನಗೆ ಎರಡೂ ಇದೆ. ಈ ಕಡೆ ನಮ್ಮ ಅಮ್ಮನ ಧೈರ್ಯನೂ ಬಂದಿದೆ, ನಮ್ಮ ತಂದೆ ಹತ್ರ ಇದ್ದಿದ್ದು ಬಂಡತನೂ ಇದೆ. ಅಷ್ಟೇ ಎಮೋಷನಲ್ ಹೋಗಿದ್ದೀನಿ. ನನಗಂತೂ ಬಹಳ ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಮಿಕ್ಸ್ಚರ್ ಆಫ್ ಯರ್ ಮಾಮ್ ಅಂಡ್ ಡ್ಯಾಡ್. ಇಬ್ರು ಬುದ್ಧಿನೂ ಬಂದಿದೆ. ತುಂಬಾ ಇದೆ ನನಗೆ. ಇದಕ್ಕೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಕೊಡ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಬೆಲ್ಲದ ಗೊಜ್ಜು ರೆಡಿ. ಈಗ ಇದನ್ನ ಹುಗ್ಗಿ ಜೊತೆಗೆ ಸರ್ವ್ ಮಾಡ್ಬೋದು. ಹುಗ್ಗಿ ಬೆಲ್ಲದ ಗೊಜ್ಜು ರೆಡಿ ಟು ಸರ್ವ್. ಹುಗ್ಗಿ ಬೆಲ್ಲದ ಗೊಜ್ಜು ರೆಡಿ ಆಗಿದೆ. ಅಮ್ಮ ಇದೇ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ಇಲ್ವಾ ಅಂತ ಅವ್ರನ್ನೇ ಕೇಳೋಣವಾ? ಕರೀರಿ. ಬಾ. ಏನ್ ಮಾಡಿದಾರೆ? ಗೊಜ್ಜು ಮಾಡಿದಾರಾ? ಇದೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ನೀವು? ಮಾಡ್ಬೇಕು. ಇದನ್ನ ಮಾಡಿದ್ರೆ ಅದನ್ನ ಮಾಡಬೇಕು. ಹೌದಾ? ಇದನ್ನ ಮಾಡಿದ್ರೆ ಅದನ್ನ ಮಾಡ್ಲೇಬೇಕು, ಅದಕ್ಕೋಸ್ಕರ ಮಗಳು ಮಾಡಿದ್ದಾರೆ. ಟೇಸ್ಟ್ ಮಾಡ್ಲಾ ಹಾಗಾದ್ರೆ ನಾನು? ಗೊಜ್ಜು ಮಾತ್ರ ಆಸಮ್ ಆಗಿದೆ. ರೈಸು ಚೆನ್ನಾಗಿದೆ, ಬಟ್ ಗೊಜ್ಜು ಹುಳಿ ಇರೋದಕ್ಕೆ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಹುಗ್ಗಿ ಬೆಲ್ಲದ ಗೊಜ್ಜು ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರಿಗೆ 4 ಚಮಚ ಇಮಾಮಿ ಸನ್ಫ್ಲವರ್ ಆಯಿಲ್, ತುಪ್ಪ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಮೆಣಸು, ಚಿಟಿಕೆ ಅರಿಶಿನ, ಕರಿಬೇವು, ನೆನೆಸಿದ ಅಕ್ಕಿ, ಹೆಸರುಬೇಳೆ, ಕಾಯಿಸಿದ ನೀರು, ಸಕ್ಕರೆ, ಒಣ ಕೊಬ್ಬರಿ, ಉಪ್ಪು, 1 ಚಮಚ ಜೀರಿಗೆ ಪುಡಿ, ಹಸಿ ಕೊಬ್ಬರಿ ತುರಿ, ಮೆಣಸಿನ ಪುಡಿ ಹಾಕಿ 2 ವಿಜಲ್ ಕೂಗಿಸಿ ಹುಗ್ಗಿ ಮಾಡಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ತುರಿ,
ಬಿಳಿ ಎಳ್ಳು, ಮೆಣಸು, ಜೀರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ 1 ಕಪ್ ಹುಣಸೆ ರಸ, ನೀರು, ಬೆಲ್ಲ, ಉಪ್ಪು, ಪುಡಿ ಮಾಡಿದ ಮಿಶ್ರಣ, ಒಗ್ಗರಣೆ, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಬೆಲ್ಲದ ಗೊಜ್ಜು ಮಾಡಿಕೊಳ್ಳಿ. ಈಗ ರುಚಿಕರವಾದ ಹುಗ್ಗಿ ಬೆಲ್ಲದ ಗೊಜ್ಜು ಸವಿಯಲು ಸಿದ್ಧ. ತರಕಾರಿಗಳನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ರೆ ಅದು ತನ್ನ ಪೌಷ್ಟಿಕಾಂಶವನ್ನ ಉಳಿಸ್ಕೊಳ್ಳುತ್ತೆ. ಅದೇ ನಾವು ಬೇರೆ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಅದು ಆವಿಯಾಗಿ ಹೊರಟೋಗುತ್ತೆ. ಆದ್ರಿಂದ ನೆಕ್ಸ್ಟ್ ಟೈಮ್ ತರಕಾರಿಗಳನ್ನ ಕುಕ್ಕರ್ ಅಲ್ಲೇ ಬೇಯಿಸಿ. ನಮ್ಮ ಮುಂದಿನ ಸುತ್ತು ಅಮ್ಮನ ಮಗಳ. ಅಮ್ಮ ಮಗಳಲ್ಲಿ ಒಂದು ಕಾಂಪಿಟೇಷನ್, ಅಡಿಗೆ ಮಾಡುವಂತ ಕಾಂಪಿಟೇಷನ್. ಅಮ್ಮನೇ ಗೆಲ್ಲೋದು. ಅಮ್ಮನೇ ಗೆಲ್ಲದ? ಇವತ್ತು ನೀವ್ ಗೆಲ್ಬೇಕು, ನಾನು ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀನಿ. ಅಮ್ಮ ಖುಷಿ ಆಗತ್ತಲ್ವಾ ಮಗಳು ಗೆದ್ರೆ? ಶಿಷ್ಯಾತ್ ಚೇತ್ ಪರಾಜಯ. ನೋಡಿದ್ರಾ ಎಷ್ಟ್ ಚೆನ್ನಾಗಿ ಹೇಳಿದ್ರು. ಈ ಸುತ್ತಿನಲ್ಲಿ ನೀವು ಯಾವ ಅಡಿಗೆಯನ್ನ ಮಾಡ್ತಾ ಇದ್ದೀರಾ? ಖಾರ ಅಕ್ಕಿ ಪುರಿ. ಖಾರವಾಗಿರುತ್ತಾ? ಹೌದೌದು. ಓಕೆ, ಖಾರ ಅಕ್ಕಿ ಪುರಿ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್. The time starts. 3, 2, 1, go. ಮೊಸರು ಹಾಕ್ತಾ ಇರಿ 2 ಚಮಚ. ಇದನ್ನ ಮೊಸರಿನ ಅಂಶ ಎಲ್ಲ ತೆಗೆದು ಒಂಥರ ಮಜ್ಜಿಗೆ ತರ ಮಾಡ್ಕೋಬೇಕು. ಇದನ್ನ ಗೋಧಿ ಹಿಟ್ಟು ಹಾಕೊಳ್ಳೋಣ. ಒಂಚೂರು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಇದಕ್ಕೆ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರ್ಬೇಕು ಸಣ್ಣದಾಗಿ. ಅಮ್ಮ ಇವಾಗ್ಲೂ ಮನೇಲಿ ನೀವು ಅಡ್ಗೆ ನೀವೇ ಮಾಡೋದಾ? ಇವಾಗ ಮಗಳು ಮಾಡಿಕೊಡ್ತಾಳ. ಈಗ ಮಗಳೇ ಅಡ್ಗೆ ಮಾಡ್ಕೊಡೋದಾ ನಿಮ್ಗೆ? ಚಪಾತಿ ಪಲ್ಯ ಎಲ್ಲ ಅವಳೇ ಮಾಡಿಕೊಡ್ತಾಳ. ಅನ್ನ ಸಾರು ನನಗೆ ಮಾಡುತ್ತೆ. ಓ, ಚಪಾತಿ ಪಲ್ಯ ಎಲ್ಲ ಮಾಧುರಿ ಅವ್ರು ಮಾಡ್ತಾರೆ, ಅನ್ನ ಸಾರು ಮಾತ್ರ ನೀವ್ ಮಾಡ್ತೀರಾ? ಇಕ್ಕಿಲ್ಲ, ಇನ್ನೊಬ್ಬಕ್ಕೆ ಮಾಡ್ತಾಳ. ಇನ್ನೊಬ್ರಾ? ಓಕೆ, ಇವ್ರು ಅದನ್ನು ಮಾಡಲ್ವಾ? ಈಕೆ ಮಾಡ್ತೀನಿ ಬಂದಾಗ ಮಾಡ್ತಾಳ. ಚೆನ್ನಾಗಿ ತಿಂತೀರಾ ಬಂದ್ಬಿಟ್ಟು? ಖಂಡಿತ. ಅಯ್ಯೋ, ಇದು ಹಾಕಿದ ತಕ್ಷಣ ಹಿಂಗೆ ಉಬ್ಕೊಳ್ಳುತ್ತೆ. ಅಮ್ಮ ನೀವು ಎಷ್ಟನೇ ಮಗಳು ನಿಮ್ಮ ತಂದೆಗೆ? ಫಸ್ಟ್ ಡಾಟರ್. ಓಕೆ, ಫಸ್ಟ್ ಡಾಟರ್ ನೀವು, ಕಡೆ ಮೊಮ್ಮಗಳು ಇವರು. ಫಸ್ಟ್ ಮೊಮ್ಮಗಳು ನೀವೇ ಅಲ್ಲ? ನಿಮ್ಮ ಅಜ್ಜಿ ತಾತನ ಫಸ್ಟ್ ಮೊಮ್ಮಗಳು ನೀವು, ಕಡೆ ಮೊಮ್ಮಗಳು ಇವರು. ಖಾರ ಅಕ್ಕಿ ಪುರಿ ರೆಡಿ. ಪುರಿ ರೆಡಿ. ಖಾರದ ಅಕ್ಕಿ ಪುರಿ ರೆಡಿ ಆಗಿದೆ. ನೋಡಿದ್ರೆ ನಂಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ನಿಪ್ಪಟ್ಟು ತರ ಕಾಣ್ತಾ ಇದೆ ನೋಡೋದಕ್ಕೆ. ಇದನ್ನ ತಿಂದು ಟೇಸ್ಟ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದೆ. ಸ್ಪೆಷಲ್ ಗೆಸ್ಟ್ ಬಂದ್ಬಿಟ್ಟು ಹೇಳ್ತಾರೆ ಅಮ್ಮನ ಮಗಳ, ಮಗಳ ಅಮ್ಮನ. ಖಾರ ಅಕ್ಕಿ ಪುರಿ ರೆಡಿ ಆಗಿದೆ. ನಾನು ಹೇಳಿದೆ ಸ್ಪೆಷಲ್ ಗೆಸ್ಟ್ ಒಬ್ರು ಬರ್ತಾರೆ, ನಿಮ್ಮ ಮನಸ್ಸಿಗೆ ಬಹಳ ಹತ್ರವಾದವರೊಬ್ರು ಬರ್ತಾರೆ ಅಂತ ಹೇಳಿದೆ. ಓಕೆ, ಗೆಸ್ಸಿಂಗ್. ಮೈ ಸಿಸ್ಟರ್ಸ್ ಆಕ್ಚುಲಿ ದೇ ಆರ್ ಆಲ್ ಫೇವ್ರೇಟ್, ಬಟ್ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಕಷ್ಟ. ಐ ಥಿಂಕ್ ಮೈ ಡ್ಯಾಡ್, ನಮ್ಮ ಅಪ್ಪ ಬಂದಿರ್ತಾರೆ. ಅಪ್ಪ ಬಂದಿರ್ತಾರ? ಏನಮ್ಮ, ಸಾಹೇಬ್ರು ಬಂದಿರ್ತಾರ? ಸಾಹೇಬ್ರು ಅಂತ ಕರೀತಾ ಇದ್ದೀರಾ? ನಾವು ನಮ್ಮ ತಂದೆ ಬಗ್ಗೆ ಮಾತಾಡಿದಾಗ ಹಾಗೆ ಕರೆಯೋದು. ಅವ್ರನ್ನ ಎದುರುಗಡೆ ಇದ್ದಾಗ ಅಪ್ಪ ಅಂತಾನೆ. ಹಾಗಾ? ಓಕೆ, ನೋಡೋಣ ಯಾರು ಬಂದಿದ್ದಾರೆ ಅಂತ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಶಿವಾಂಗಿ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ನಾನು ಬಹಳ ಚೆನ್ನಾಗಿದ್ದೀನಿ. ನೋಡಿದ್ರಾ ಏನ್ ಚೆನ್ನಾಗಿ ಗೆಸ್ ಮಾಡಿದೀರಾ ನೀವು? ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ ಅಪ್ಪ ಬಂದಿರ್ತಾರೆ ಅಂತ. ತಿಂಡಿ ವಿಷಯ ಅದ್ರಲ್ಲಿ ಅದು ಜಡ್ಜ್ ಮಾಡೋದು ಅಂದ್ರೆ ಅವ್ರು ಬಹಳ ಇಷ್ಟವಾದ ಕೆಲಸ ಅದು. ಹಾಗೆ ಸರ್, ವೆಲ್ಕಮ್ ಟು ದಿ ಶೋ. ಬಹಳ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡೋದಕ್ಕೆ. ನೀವಿಲ್ಲಿ ಬಂದಿರೋದೀಗ ಅಮ್ಮ ಒಂದು ಅಡಿಗೆಯನ್ನ ಮಾಡಿದ್ದಾರೆ, ಮಗಳೊಂದು ಅಡಿಗೆಯನ್ನ ಮಾಡಿದ್ದಾರೆ. ಹೌದಾ? ಹಾ, ಅದನ್ನ ತಿಂದ್ಬಿಟ್ಟು ನೀವ್ ಹೇಳ್ಬೇಕು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದನ್ನ ತಿಂದು ಹೇಳ್ಬೇಕು, ಓಕೆನಾ? ಟೇಸ್ಟ್ ಮಾಡಕ್ ರೆಡಿ ಇದ್ದೀರಾ? ರೆಡಿ. ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಅದರೊಳಗೆ ಕಂಪ್ಯಾರಿಟಿವ್ ನಿಮ್ಗೆ
ಒಪಿನಿಯನ್ ಬೇಕು ಅಂದ್ರೆ ಹ್ಮ್ ಇದು ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಜಾಸ್ತಿ ಇದು ಚೆನ್ನಾಗಿದ್ಯಾ? ಎರಡರೊಳಗೆ ಅದು ಚೆನ್ನಾಗಿದೆ. ಎರಡರೊಳಗೆ ಇದು ಚೆನ್ನಾಗಿದೆ. ಓಕೆ, ನಾನ್ ಟೇಸ್ಟ್ ಮಾಡ್ಬಿಟ್ಟು ಹೇಳ ಯಾವ್ದು ಚೆನ್ನಾಗಿದೆ ಅಂತ. ಅಂಕಲ್ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರು. ಇದು ಚೆನ್ನಾಗಿದೆ, ಖಾರವಾಗಿದೆ. ಇದು ಚೆನ್ನಾಗಿದೆ, ಇದರಲ್ಲಿ ಉಪ್ಪೆಲ್ಲ ಹದವಾಗಿ ಕರೆಕ್ಟ್ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಇದು ಬಹಳ ಚೆನ್ನಾಗಿದೆ. ಈಗ ಹೇಳಿ, ಇದನ್ನ ಯಾರು ಮಾಡಿರ್ಬೋದು ಚೆನ್ನಾಗಿರೋದನ್ನ? ಇದಾ ಹ್ಮ್ 55 ವರ್ಷ ಆಯ್ತು ಇವಳೇ ಮಾಡ್ತಾ ಇದ್ದಾರೆ ನನಗೆ. ಹಾ, ಟೇಸ್ಟ್ ನಾನು ನೋಡಿದ ತಕ್ಷಣನೇ ಬಾಯ್ ಬಿದ್ದ ತಕ್ಷಣನೇ ಗೊತ್ತಾಗ್ತದೆ. ಹೌದಾ? ಓಕೆ, ಚೆನ್ನಾಗಿದೆ ಅಲ್ವಾ? ಇದನ್ನ ನಿಮ್ ಹೆಂಡತಿ ಮಾಡಿರೋದಾ? ಸರ್ಟನ್ಲಿ ಎಸ್. ನೋಡೋಣವಾ? ನೋಡೋಣ. ನಾನ್ ಮಾಡಿದ್ದು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನೀವು ಮಗಳ ಮೇಲೆ ನಂಬಿಕೆನೇ ಇಲ್ವಲ್ಲ ನಿಮ್ಗೆ ಅಡ್ಗೆ ಮಾಡ್ತಾರೆ ಚೆನ್ನಾಗಿ ಅಂತ? ಅವಳು ಇವಳಷ್ಟೇನೆ ಎಕ್ಸ್ಪರ್ಟ್ ಆಗಿದಾಳಲ್ಲ ಅಂತ ಸಂತೋಷ ಪಡ್ತಾರೆ. ನೋಡಿದ್ರಾ? ವಾ ವಾ. ಸರ್, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗನ್ನಿಸ್ತು? ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದು ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ ತಂದೆ ಅಟ್ಲೀಸ್ಟ್ ಅವ್ರ ಹತ್ರ ಆಕ್ಟ್ ಮಾಡ್ಸಿದೀನಿ. ಅವರು ಒಬ್ಬ ಕಲಾವಿದ ಆಗಿರೋದ್ರಿಂದ ಒಂದೆರಡು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಸಿದೀನಿ. ಅವ್ರು ಕ್ಯಾಮ್ರಾ ಫೇಸ್ ಮಾಡಿ ಗೊತ್ತು. ಆದ್ರೆ ನಮ್ ತಾಯಿ ಮಾತ್ರ ಇವತ್ತೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರೋದು. ಅಂಡ್ ಅಟ್ ಏಜ್ ಆಫ್ 76 ಶಿ ಅಗ್ರಿ ಟು ಕಮ್ ವಿತ್ ಮೀ. ಐ ರಿಯಲಿ ಥ್ಯಾಂಕ್ ಹರ್ ಅ ಲಾಟ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ಸ್ ಡ್ಯಾಡ್. ನಿಮ್ಮಿಬ್ಬರು ಸಪೋರ್ಟ್ ಇಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಬಹಳ ಸಂತೋಷ ಆಯ್ತು ನಿಮ್ ಫ್ಯಾಮಿಲಿ ನೋಡಿ. ವೆರಿ ಹ್ಯಾಪಿ ಫ್ಯಾಮಿಲಿ. ಅಂಡ್ ಇಷ್ಟು ಹಿರಿಯ ದಂಪತಿಗಳನ್ನ ಮೀಟ್ ಮಾಡೋದಕ್ಕೆ ನನ್ಗೊಂದು ಸದಾವಕಾಶ ಸಿಕ್ತು. ಅದಕ್ಕೆ ನನಗ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಬರ್ಲಾ? ಹಾ, ಹೋಗಿ ಬನ್ನಿ. ಮಾಧುರಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗನ್ನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಓಕೆ ಅಮ್ಮ, ನಿಮ್ಗೆ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು ತಮ್ದೆಲ್ಲ ಭೇಟಿಯಾಗಿ. ತಾವೆಲ್ಲ ನಮಗೆ ಅವಕಾಶ ಕೊಟ್ಟದ್ದಕ್ಕೆ ಥ್ಯಾಂಕ್ಸ್. ಮಾಧುರಿ ಅವರೇ, ನಾಳೆ ಕ್ರಿಸ್ಮಸ್ ಇದೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ವಿಶಸ್ ನಿಮ್ಗೆ. ಎಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಹೊಸತನ ತರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮ್ಗೆ ನೆನಪಿನ ಕಾಣಿಕೆಗಳು. ಶಾಂತಲಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, MG ರೋಡ್, ಬ್ಯಾಂಗ್ಳೂರ್ ಕಡೆಯಿಂದ ಗಾರ್ಜಿಯಸ್ ಸ್ಯಾರಿ. ಥ್ಯಾಂಕ್ ಯು. ಆಯುರ್ವಿನ್ ನ್ಯೂಟ್ರಿಗೇನ್ ನ್ಯೂಟ್ರಿಸ್ಲಿಮ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ಸ್ ಅ ಲಾಟ್. ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟಿ, ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಕಡೆಯಿಂದ ಎಲೆಕ್ಟ್ರಿಕ್ ಸಾಸ್ ಪ್ಯಾನ್. ಥ್ಯಾಂಕ್ ಯು. ಜೈಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ವೋಚರ್. ಥ್ಯಾಂಕ್ ಯು.